ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ KL ನಾರಾಯಣ್. ಇಲ್ಲೊಬ್ಬ ವೃದ್ಧ ದಂಪತಿ ಕುರಿ ಸಾಕಾಣಿಕೆ ಮಾಡಿಕೊಂಡಿದ್ರು. ಆದರೆ ಹವಾಮಾನ ವೈಪರೀತ್ಯದಿಂದ ಕುರಿಗಳಿಗೆ ಜ್ವರದ ಲಕ್ಷಣಗಳು ಕಾಣಿಸಿಕೊಂಡಿದೆ. ಆ ವೃದ್ಧ ತಕ್ಷಣಕ್ಕೆ ವೈದ್ಯರನ್ನ ಸಂಪರ್ಕ ಮಾಡೋಕ್ಕೆ ಆಗಿಲ್ಲ. ಆದರೆ ತನಗೆ ಪರಿಚಯವಿದ್ದ ಪಶು ಔಷಧಾಲಯದಲ್ಲಿ ಔಷಧಿ ತಂದು ಕುರಿಗಳಿಗೆ ಹಾಕಿದ್ದಾನೆ. ದುರಾದೃಷ್ಟ, ಕುರಿಗಳು ಸತ್ತೋಗಿದೆ. ಇದಕ್ಕೆ ಕಾರಣ ಯಾರು ಅನ್ನೋದ್ರ ಜೊತೆಗೆ ಪಶುವೈದ್ಯೆಯೊಬ್ಬರು ಆ ಅನಕ್ಷರಸ್ಥ ವೃದ್ಧನನ್ನ ಯಾವ ರೀತಿ ಮಾತನಾಡಿಸಿದ್ರು ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ದಿನ್ನೂರು ಗ್ರಾಮದ ಈ ವೃದ್ಧ ದಂಪತಿ ಹೆಸರು ಮುನಿಕೃಷ್ಣಪ್ಪ ಮುದ್ದಮ್ಮ ಅಂತ. ಇವರು ತಮ್ಮ ಜೀವನೋಪಾಯಕ್ಕಾಗಿ ಒಂದಷ್ಟು ಕುರಿಗಳನ್ನ ಸಾಕಿಕೊಂಡಿದ್ರು. ಅವು ಈಗ 34 ಕುರಿಗಳಾಗಿವೆ. ಇತ್ತೀಚೆಗೆ ಹವಾಮಾನ ವೈಪರೀತ್ಯದಿಂದ ತೀವ್ರ ಚಳಿಯಾದ ವಾತಾವರಣ ಇದೆ. ಈ ವಾತಾವರಣ ಜಾನುವಾರುಗಳ ಮೇಲೂ ಪರಿಣಾಮ ಬೀರ್ತಿದೆ. ಅದೇ ರೀತಿ ವೃದ್ಧ ಮುನಿಕೃಷ್ಣಪ್ಪನ ಕುರಿಗಳ ಮೇಲೇನೂ ಪರಿಣಾಮ ಬೀರಿದೆ. ಒಂದು ಕುರಿ ಬಾಯಲ್ಲಿ ಗಾಯ ಕಾಣಿಸಿಕೊಂಡಿತ್ತಂತೆ. ಅದನ್ನ ನೋಡಿ ಮುನಿಕೃಷ್ಣಪ್ಪ ತನಗೆ ಪರಿಚಯವಿರೋ ಪಶು ಔಷಧಿ ಮೆಡಿಕಲ್ ಸ್ಟೋರ್ನಲ್ಲಿ ಮಾಲೀಕ ರಮೇಶ್ ಎಂಬ ವ್ಯಕ್ತಿಯನ್ನ ಔಷಧಿ ಕೇಳಿದ್ದಾರೆ. ಅವರು ವೈದ್ಯರ ಚೀಟಿ ಇಲ್ಲದಿದ್ರೂ ಪರಿಚಯದ ಮೇಲೆ ಕೊಟ್ಟಿದ್ದಾರೆ. ಔಷಧಿ ಕೊಟ್ಟು ನೀವು ಇದೇ ರೀತಿ ಕುರಿಗಳಿಗೆ ಹಾಕಬೇಕು ಅಂತ ಹೇಳಿದ್ರಂತೆ. ಅದರಲ್ಲೂ ಅವರು ಸಂಬಂಧಿತ ವೈದ್ಯರನ್ನ ಫೋನ್ನಲ್ಲಿ ಮಾತಾಡಿ ಕೊಟ್ಟಿದ್ದಾರೆ ಅಂತ ರಮೇಶ್ ಹೇಳ್ತಾರೆ. ಅವರು ಹೇಳಿದಂತೆ ಮುನಿಕೃಷ್ಣಪ್ಪ ಕುರಿಗಳಿಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆದರೆ ದುರದೃಷ್ಟವಶಾತ್ 2 ದಿನಗಳಲ್ಲಿ 4 ಕುರಿಗಳು ಸತ್ತೋಗ್ತವೆ. ಜ್ವರಕ್ಕೆ ಕೊಟ್ಟಿದ್ದೇನೆ. ರಮೇಶ್ ನಮ್ಮ ಹೆಸರು. ನಂದು ಸಿಪ್ಲಾನ್ ವೆಟ್ ಫಾರ್ಮ್ ಅಂತ. ಸರ್ ಇವಾಗ ಬಂದು 1 ವಾರ ಆಯಿತು. ಜ್ವರ ಬಂದಿದೆ ಹಿಂಗೆ ಅಂತ ಹೇಳಿದ್ರು. ಮತ್ತು ಮರಿಗಳ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ನಾನೇನು ಜ್ವರಕ್ಕೂ ಕೊಟ್ಟಿದ್ದೀನಿ ಸಪ್ರೇಟು, ಮತ್ತು ಡೆವಲಪ್ಮೆಂಟಿಗೆ ಮರಿಗಳಿಗೆ ಕೊಟ್ಟಿದ್ದೀನಿ ಇಷ್ಟಿಷ್ಟು ಹಾಕ್ಕೊಳ್ಳಿ ಅಂತ. ಅದನ್ನು ಜ್ವರ ಇದ್ದರೆ ಹಾಕಬೇಡಿ, ಮತ್ತು ಒಂದು ತಿಂಗಳು 15-20 ದಿವಸ ಆದಮೇಲೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವ್ರೇನು ಮಾಡಿದ್ರೆ ಇವಾಗ ಜ್ವರದು ಕ್ಲಿಯರ್ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು. ಇನ್ನು ಜ್ವರ ಇದ್ದಂಗೆ ಅದು ಆಗಿಬಿಟ್ಟಿದ್ದಾರೆ. ಸರ್ ಅದೇ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಇವಾಗ ಎಲ್ಲ ಕಡೆನೂ ಇದು ಬ್ಲೂಟನ್ ಐತೆ, ಬಾಯಿ ಹುಣ್ಣಾಗೋದು ಮತ್ತು ಹೊಟ್ಟೆ ಇದು ಬಾಯಿದು ದಮ್ ರೋಗ ಅಂತ ಬರ್ತಾ ಇದೆ. ನಿಮ್ಗೆ ಫೋಟೋ ತೋರಿಸ್ತೀನಿ. ಈಗ ನೀವು ಮೇಡಮ್ ಅವ್ರ ಹತ್ರ ಪ್ರಿಕಾಷನ್ಸ್ ಲೆಟರ್ ಬರ್ಕೊಟ್ಟಿದ್ರೆ ಅಥವಾ ಹಂಗೆ ವೈಯಕ್ತಿಕವಾಗಿ ಹಂಗೆ ಕೊಟ್ಟರೆ ನೀವು? ಸರ್ ಅವ್ರು ಬಂದರು, ಬರ್ತಾ ಇದ್ವಿ ಅಂತ ರಾಜು ಅವ್ರು ಫೋನ್ ಮಾಡಿದ್ರು. ಬನ್ನಿರಿ ಅಂತ ಹೇಳಿದ್ದೆ ನಾನು, ಬನ್ನಿ ಅಂತ. ನಾನು ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದು, ಬಾಯಿ ಹುಣ್ಣಾಗಿದೆ ಸರ್ ಮೇಡಮ್ ಹಿಂಗೆ ಅಂತ. ಆಯ್ತು ಇದಂಥದ್ದು ಕೊಡಿ ಅಂತ ಹೇಳಿದ್ರು. ನಾನು ಕೊಟ್ಟಿದ್ದೀನಿ. ಡೆವಲಪ್ಮೆಂಟ್ ಮೇಡಮ್ ಅವರು ಹೇಳಿದ್ರು ಏನೋ ಅಂತ ಈ ಥರ ಕೊಡಿ ಅಂತ. ಹಾಂ ಇಂಥದ್ದು ಏನು ನಂದು ಸ್ಲಿಪ್ಪೇ ತೋರಿಸ್ತೀನಿ ಸರ್. ನಮ್ಮ ಸ್ಲಿಪ್ಪೇ ಹೇಳಿ. ಹಾಂ ಮೇಘ ಅಂತವ್ರೆ ಸರ್. ಮೈಲಪ್ಪನಹಳ್ಳಿ. ಹೌದು. ಅಲ್ಲ ನೀವು ಹಂಗೆ ಇದು ಲೆಟ್ರಲ್ಲಿ ಇಲ್ದಿದ್ದು ಹಂಗೆ ಕೊಡ್ಬೋದಾ ಅಂತ? ಏನು ಲೆಟ್ರ್ ಇಲ್ಲ. ಈಗ ಪ್ರಿಕಾಷನ್ಸ್ ಲೆಟ್ರಲ್ಲಿ ಕೊಡ್ದಿದ್ದು ಅದಾಗೆ ಕೆಲವ್ರಿಗೆಲ್ಲ ಕೊಡ್ತಾರೆ, ಕೆಲವು ಲೆಟ್ರು ಕೊಡ್ತಾರೆ, ಒಂದೊಂದು ಸರಿ ಹೋಗೋಕ್ಕಾಗಲ್ಲ. ಮತ್ತೆ ಈಗ ಕುರಿಗಳು ಸತ್ತೋಗಿದೆ, ಯಾರು ಹೊಣೆ ಆಗ್ತಾರೆ? ನೋಡಿ ಸರ್, ಇದು ನೋಡಿ ಲೆಟ್ರ್ ನೋಡಿದ್ದು. ಲೆಟ್ರ್ ನೋಡಿ ಒಂದು ಐಟಮ್ ಇದೆ ಅದರಲ್ಲಿ. ಅಲ್ಲ ಇರೋದು ಐಟಮ್ ನಾವು ಹಿಂಗೆ ಬಂದ್ರೇ ಕೊಡೋದು, ಇಲ್ಲಾಂದ್ರೆ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಕೊಡೋದು. ಇನ್ನು ತೋರಿಸ್ತೀನಿ ಅದೊಂದು. ಹೊಣೆ ಯಾರು ಆಗ್ತಾರೆ ಈಗ ಅಂತ? ಈ ಕುರಿಗಳು ಸತ್ತೋಗಿದೆ ಸರ್, ಮೇಡಮ್ ಅವರೇ ಬೆಳಗ್ಗೆ ಬಂದು ನಾನು ಚೆಕ್ ಮಾಡಿಬಿಟ್ಟು ಅವ್ರಿಗೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಅಮೌಂಟ್ ಬರುತ್ತೆ. ಒಂದು ಕುರಿಗೆ ಬಂದು 8,000 ಬರುತ್ತೆ ಸರ್. ಅಲ್ಲಿಗೆ ನೀವು ಎಂತ ಏನೇನು ಕೊಟ್ಟಿದ್ರಿ ಅದಕ್ಕೆ? ನಾನು ಎಲ್ಲ ಆ್ಯಂಟಿಬಯೋಟಿಕ್ ಕೊಟ್ಟಿರೋದು. ಯಾವುದು ಅಂತ ಹೆಸರು ಸರ್? ಒಂದು ಎಂಡೋಪ್ಲೆಕ್ಸಿಯನ್ ಅಂತ ಒಂದು ಲಿವರ್ ಟಾನಿಕ್, ಒಂದು ಟೆಟ್ರಾಸೈಕ್ಲಿನ್ ಅಂತದ್ದು, ಇನ್ನೊಂದು ಬಂದು ಇದು ಯಾವುದಂದರೆ ಕಾಪಾರ್ದೊಂದು ಸಿಪ್ರಾಲ್ ಅಂತ. ಅದು ಮುನಿಕೃಷ್ಣಪ್ಪ ಅಂತ, ನಮ್ಮದು ದಿನ್ನೂರು. ಆಮೇಲೆ ಈಗ 34 ಕುರಿ ಇದೆ. 34 ಕುರಿಗೆ ಒಂದು ಕುರಿಗೆ ಮಾತ್ರ ಚೆನ್ನಾಗಿಲ್ದಿರ ಆಗೋಯಿತು. ಆಮೇಲೆ ಎಲ್ಲ ಕುರಿಗಳಿಗೂ ಹಂಗೆ ಆಗುತ್ತೋ ಅಂಥೇಳಿ ಇದು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಟಾನಿಕ್ ತೆತ್ಕೊಂಬಂದೆ. ಅವರು ನಾನು 5 ml ಹಾಕೋ ಅಂತ ಹೇಳಿದ್ರು. ನಾವು ಇದ್ಕೊಂಡು 4 ml ಹಾಕಿದ್ರೆ 4 ml ಹಾಕಿದ್ದಕ್ಕೆ 4 ಕುರಿ ಸತ್ತೋಗಿದ್ದಕ್ಕೆ ಅವರು ಮೇಡಮ್ನವ್ರಿಗೆ ಫೋನ್ ಮಾಡಿದ್ರೆ, ಮಲ್ಪನಹಳ್ಳಿ ಮೇಡಮ್ನವ್ರಿಗೆ, ಅವರು ಏನೇನೋ ಮಾತಾಡ್ತಾವ್ರೆ. ಅದಕ್ಕೋಸ್ಕರವಾಗಿ ಇವಾಗ ಯಾವುದು ಬೇಡ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತೀರಿ. ಅಲ್ಲ ಇವಾಗ ಏನಾಗೈತೆ ಕುರಿಗಳು ಹಾಕಿರೋದಕ್ಕೆ ಸತ್ತೋಗಿದೆ. ಎಷ್ಟು ಕುರಿ ಸತ್ತಿದೆ? 4 ಕುರಿ ಸತ್ತೋಗಿದೆ. ಇನ್ನೂ ಒಂದು 5 ಕುರಿ ತೂಗಿಸ್ತಾವೆ. ಎಲ್ಲ ಒಟ್ಟು 10 ಕುರಿಗೆ ಹಾಕಿದ್ದೆ. 6 ಕುರಿ ಇನ್ನೂ ಒದ್ದಾಡ್ತಾವೆ. 4 ಕುರಿ ಸತ್ತಿದೆ.
ಇವ್ರೇನು ಹೇಳ್ತವ್ರೆ ಮೆಡಿಕಲ್ ಶಾಪರು? ಅವರು ನಮ್ಮ ಮೇಡಮ್ನವ್ರು ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ನಾಳೆ 8 ಗಂಟೆಗೆ ಬರ್ತೀರಿ, 8 ಗಂಟೆವರೆಗೂ ಉಪ್ಪು ಹಾಕಿ ಮಡಗು ಅಂತ ಕೇಳ್ತಾವೆ. ನಾವು 8 ಗಂಟೆವರೆಗೂ ಮಡಗೋಕ್ಕಾಗಲ್ಲ ಅಂತ ಹೇಳಿ ನಾವು ಕೇಳ್ತಾ ಇದ್ದೀರಿ. ಎಷ್ಟು ದುಡ್ಡು ಬೆಳೆ ಬಾಳುತ್ತಿದ್ದಲ್ಲ? ಅದು ಒಂದು ಕುರಿ ಬಂದು 10,000 ಆಗುತ್ತೆ. 10 ಕುರಿ ಆಗೋದು 10 ಕುರಿಗೆ 1 ಲಕ್ಷ ಮೇಲೆ ಆಗುತ್ತೆ. ಅಲ್ಲ ಇವಾಗ ಕಳಪೆದು ಕೊಟ್ಟವ್ರ ಔಷಧಿ ಏನಾಗಿದೆ ಅಂತ? ಔಷಧಿ ಯಾವ್ದು ಕೊಟ್ಟವ್ರೆ? ಚೆನ್ನಾಗಿರೋದು ಕೊಟ್ಟವ್ರೆ, ಚೆನ್ನಾಗಿ ಕೊಟ್ಟಿಲ್ಲ ಅಂತ? ಇದು ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲ ಸರ್. ನೋಡು, ಇದು ಕೊಟ್ಟಿದ್ದಕ್ಕೆ ನಾವು ಹಾಕಿದ್ರೆ ಅವರು 5 ML ಹಾಕು ಅಂತ ಹೇಳಿದ್ರು, ನಾವು 4 ML ಹಾಕಿದ್ರಿ. ಏನು ಡಾಕ್ಟ್ರ್ ಹೇಳಿದ್ರೆ ಕೊಡು ಅಂತ? ಹಾಂ, ಅವ್ರು ಮೆಡಿಕಲ್ ಶಾಪರು. ಮೆಡಿಕಲ್ ಶಾಪ್ ಹತ್ರ ಹೋದ್ರಿ? ನಮ್ಗೆ ಗೊತ್ತಿಲ್ಲ. ನಾವು ಒಂದು ಕುರಿ ಚೆನ್ನಾಗಿಲ್ದಿರ ಆಗಿತ್ತು, ಅದಕ್ಕೆ ಟ್ಯಾಬ್ಲೆಟ್ ತರೋಣ ಅಂತ ಹೋಗಿದ್ದೆ. ಆಮೇಲೆ ಈ ಥರ ಒಂದಕ್ಕೆ ಬಾಯಿ ಹುಣ್ಣಾಗಿತ್ತು ಅಂತ ಹೇಳಿದೆ. ಆ ಥರ ಅದಕ್ಕೆ ಬಾಯಿ ಹುಣ್ಣಾಗಿರೋದಕ್ಕೆ ಟ್ಯಾಬ್ಲೆಟ್ ಕೊಟ್ಟ. ಆಮೇಲೆ ಸರಿಯಾಗಿ ಮೇವು ತಿಂತಾಯಿಲ್ಲ ಅಂತ ಹೇಳಿದ್ರೆ, ಇದು ತಗೊಂಡೋಗಿ ಹಾಕಪ್ಪ 5 ML ಹಾಕು ಅಂತ ಹೇಳಿದ್ರು. ನಾವು 4 ML ಹಾಕಿದೆ. 4 ML ಆಗಿದ್ದಕ್ಕೆ ಒಂದು 10 ಕುರಿಕ ಚೆನ್ನಾಗಿಲ್ದು 10 ಕುರಿ ಟೆಸ್ಟ್ ಮಾಡೋಣ ಅಂತೇಳಿ 10 ಕುರಿಕೆ ಹಾಕಿದೆ. 10 ಕುರಿಕೆ ಹಾಕಿದ ಮೇಲೆ ಇನ್ನೂ 6 ಕುರಿ ಒದ್ದಾಡ್ತಾವೆ, 4 ಕುರಿ ಸತ್ತೋಗಿದೆ. ಮೆಡಿಕಲ್ ಶಾಪ್ ಹತ್ರ ಹೋದಾಗ ಅವ್ರೇನು ನಮ್ಮ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಈ ಥರ ಏನೇನು ಕೊಡೋದು? ಇಲ್ಲ, ನಾವೇನು ಕೇಳಿಲ್ಲ. ಅವ್ರೇನು ಫೋನ್ ಮಾಡಿದ್ರಾ? ಇಲ್ಲ, ಅವ್ರೇನು ಕೇಳಿಲ್ಲ, ಹಂಗೆ ಕೊಟ್ಟರು. ಈಗ ಪ್ರಶ್ನೆ ಮೂಡೋದು, ಕುರಿಗಳ ಸಾವಿಗೆ ಕಾರಣ ಯಾರು ಅನ್ನೋದು. ಹವಾಮಾನ ವೈಪರೀತ್ಯ ಅಂತ ಗೊತ್ತಿದ್ರೂ ಗ್ರಾಮಗಳಲ್ಲಿ ಪಶು ಇಲಾಖೆ ರೈತರಿಗೆ ಸರಿಯಾದ ರೀತಿಯಲ್ಲಿ ಜಾಗೃತಿ ಮೂಡಿಸಿಲ್ಲ. ಸಂಬಂಧಿತ ವೈದ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಗಳನ್ನು ಗ್ರಾಮಗಳಿಗೆ ಕಳುಹಿಸಿ ಹವಾಮಾನ ವೈಪರೀತ್ಯದಲ್ಲಿ ಜಾನುವಾರುಗಳಿಗೆ ಕೆಲವೊಂದು ಸೋಂಕು ತಗುಲುವ ಭೀತಿ ಇರುತ್ತೆ, ಎಚ್ಚರವಾಗಿರುವಂತೆ ತಿಳಿಸಬೇಕು ಅಂತ ಕನಿಷ್ಠ ಪರಿಜ್ಞಾನನೂ ನಮ್ಮ ಅಧಿಕಾರಿಗಳಿಗೆ ಇಲ್ಲ. ಸತ್ತ ಕುರಿಗಳನ್ನು ಮುಂದಿಟ್ಕೊಂಡು ವೃದ್ಧ ಮುನಿಕೃಷ್ಣಪ್ಪನವರಿಗೆ ಮೆಡಿಕಲ್ ಸ್ಟೋರ್ನ ಮಾಲೀಕ ರಮೇಶ್ ಪಶು ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿ ಕೊಟ್ಟಾಗ ಅವರು ಭಾನುವಾರ ಇವತ್ತು ಯಾರೂ ಸಿಗಲ್ಲ, ರಜೆ ಇದೆ, ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಪ್ರೊಸೀಜರ್ ಜಾಸ್ತಿ ಇದೆ ಅಂತ ಸಬೂಬ್ ಹೇಳ್ತಾರೆ. ನಾಯಿಗಳು ಅವು ಇವು ಬರ್ತಾ ಇರ್ತಾವೆ, ಮನೆ ಹತ್ರ ಇಟ್ಕೊಳ್ಳೋದಕ್ಕಾಗಲ್ಲ. ಇವತ್ತು ಬರೋ ದುಡ್ಡು ನಾಯಿಗಳು ಉರ್ಲಿಸಲ್ಲ ಮೇಡಮ್. ಇಲ್ಲಿ ಮನೆಗಳಲ್ಲಿ ಇಟ್ಕೊಂಡು ನಾಯಿ ಕುರಿಗಳನ್ನ ಇಟ್ಕೊಂಡು ಮನೆಗಳಲ್ಲಿ ಇಟ್ಕೊಂಡು ನಾವು ಹೆಂಗ್ ಮೇಡಮ್ ಇದು ಮಾಡೋಕ್ಕಾಗುತ್ತೆ? ನಾವು ಮನೆ ಹತ್ರ ಊಟ ಮಾಡೋದಕ್ಕಾದ್ರೆ ಆಗುತ್ತೆ ಮೇಡಮ್? 4 ಕುರಿಗಳು ಇವಾಗ ಡೈರೆಕ್ಟ್ ಇಲ್ಲ ಸತ್ತೋಗಿದೆ. ಇನ್ನ 2 ಕುರಿಗಳು ಇನ್ನ 4 ಕುರಿಗಳಿಗೆ ಹಾಕಿದ್ದಾರೆ. ಏನಾಗುತ್ತೆ ಮೇಡಮ್? ಇಲ್ಲ ಬದುಕಿರೋದಕ್ಕಾದ್ರೆ ಅದು ಔಷಧಿ ಕೊಡೋದಕ್ಕೆ ಯಾರು ಇಲ್ಲ. ಇನ್ನೊಂದು ಬೇರೆ ತೂಗಿಸ್ತಾ ಇದೆ ನೋಡಿ ಮೇಡಮ್ ಅಲ್ಲಿ. ಹಸುರ 3 ತೂಗಿಸ್ತಾ ಹಸುರದು. ಸಂಜೆ 6 ಗಂಟೆಗೆ ಒಬ್ರು ಫೋನ್ ಮಾಡಿದ್ರು, ಆಯ್ತಾ? ಅವ್ರದ್ದು ಡೆತ್ ಆಗಿದೆ. ಆಕ್ಚುಲಿ ಆಫೀಸ್ ಅವರ್ಸ್ ಅಲ್ಲಿ ಮಾಡ್ಬೇಕು, ಅದು ಡಾಕ್ಟ್ರೇ ನಿಂತ್ಕೊಬೇಕು, GPS ಫೋಟೋಸ್ ಬೇಕು, ಅಪ್ಲಿಕೇಶನ್ ಆಧಾರ್ ಕಾರ್ಡ್ ಎಲ್ಲ ತಗೋಬೇಕು. ಅಷ್ಟು ರೂಲ್ಸ್ ಪ್ರೊಸೀಜರ್ ಇದೆ ಅದು ಮಾಡ್ಲಿಕ್ಕೆ. ಇದೆ ಮೇಡಮ್. ಇವಾಗ ಬದುಕಿರೋದಕ್ಕಾದ್ರೆ ಔಷಧಿ ಕೊಡಕ್ಕಾದ್ರೆ ಯಾರು ಡ್ಯೂಟಿ ಡಾಕ್ಟರ್ ಕಳಿಸಿ ಮೇಡಮ್. ಇಲ್ಲಿ ಇನ್ನು 8 ಕುರಿಗಳಿಗೆ ಹಾಕಿದ್ದಾರೆ. ನೀವು ಏನಕ್ಕೆ ಹಾಕ್ಸ್ಬೇಕಾಗಿದ್ದಾರೆ ತಾನೆ? ಅಲ್ಲ ಹಾಕಿದ್ದಾರೆ, ಏನ್ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ವೇ? ನೀವು ಏನಂತ ನನಗೆ ಹೇಳ್ತಾ ಇಲ್ಲ. ಈಗ ಇವ್ರ ಕೈ ಕೊಡ್ತಾ ಇದ್ ನೋಡಿ ಮೇಡಮ್, ಇವರೇ ಹೇಳ್ತಾರೆ. ನಂತರ ಪಶು ವೈದ್ಯಾಧಿಕಾರಿ ಮಾತನ್ನ ಮುಂದುವರಿಸಿ, ಕುರಿಗಳು ನೀಲಿ ನಾಲಿಗೆ ರೋಗದಿಂದ ಸತ್ತಿರೋದು. ಇತ್ತೀಚೆಗೆ ಆಸ್ಪತ್ರೆಗೆ ಇದೇ ಕೇಸ್ಗಳು ಬರ್ತಿವೆ ಅಂತ ಹೇಳಿ ವೃದ್ಧ ಮುನಿಯಪ್ಪಗೆ ನೀನಾ ಡಾಕ್ಟ್ರು ನಾನಾ ಡಾಕ್ಟ್ರು ಹೇಳಪ್ಪ ಅಂತ ಆವಾಜ್ ಹಾಕಿ ಕುರಿಗಳು ಔಷಧಿಗಳಿಂದ ಸತ್ತಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಅಲ್ಲ, ಇವಾಗ ಜ್ವರ ಬಂದಿರೋದು. ಆಯ್ತು ಮೇಡಮ್, ನೀವು ಡಾಕ್ಟರ್ ಆಗಿರೋದ್ಕಂದ್ರೆ ಹಲೋ. ಈಗ ಎಲ್ಲಾ ಕಡೆ ನೀಲಿ ನಾಲ್ಗೆ ರೋಗ ಅಂತ ಬರ್ತಾ ಇದೆ, ಗೊತ್ತಾಯ್ತಾ? ಫಸ್ಟ್ ನೀವು ಏನಕ್ಕೆ ಕರ್ಸಿದ್ರಿ ಅವ್ರನ್ನ? ಜ್ವರ ಬರ್ತಾ ಇತ್ತು ತಾನೆ? ಬಾಯಲ್ಲಿ ಹುಣ್ಣಾಗಿತ್ತು, ಜ್ವರ ಬರ್ತಾ ಇತ್ತು, ಮತ್ತೆ ಮುಖ ಎಲ್ಲ ಊತ ಬಂದಿತ್ತು ಅಂತಂದ್ರೆ ಅದು ನೀಲಿ ನಾಲ್ಗೆ ರೋಗ ಬಂದಿರ್ತದೆ. ಅದಕ್ಕೆ ನೀಲಿ ನಾಲ್ಗೆ ರೋಗ ಬಂದ್ರೆ ಅದಕ್ಕೆ ಇಂಜೆಕ್ಷನ್ಸ್ ಹಾಕ್ಬೇಕು. ಈ ತರ ಯಾವ ಟಾನಿಕ್ಸ್ ಇದು ಏನು ಕೆಲಸ ಮಾಡಲ್ಲ. ಹಾಕಿದ್ರು ಕೂಡ ವೇಸ್ಟ್ ಆಗುತ್ತೆ, ಮತ್ತೆ ಇಮಿಡಿಯೇಟ್ ಆಗಿ ಡೆತ್ ಆಗುತ್ತೆ. ಆಯ್ತಾ? ನೀವು ಕನ್ಸರ್ನ್ ಡಾಕ್ಟರ್ಸ್ ಫೋನ್ ಮಾಡ್ಬೇಕಿಲ್ಲ, ನನಗ್ ಫೋನ್ ಮಾಡ್ಬೇಕಾಗಿತ್ತು ನೀವು ಮುಂಚೆನೆ. ನೀವು ಅವ್ರಿಗೆ ಯಾಕೆ ಫೋನ್ ಮಾಡಿದ್ರಿ? ಬಾಯಿ ಹುಣ್ಣಾಗಿರೋದು ಬೇರೆ ಐತೆ ಮೇಡಮ್, ಅದೇನಾಗಿಲ್ಲ, ಚೆನ್ನಾಗೈತದು. ಜ್ವರ ಆಗಿರೋದು ಪೆನ್ಸಿಲಿನ್ ಇಂಜೆಕ್ಷನ್ಸ್ ಹಾಕ್ಬೇಕು, 3 ದಿನ ಪೆನ್ಸಿಲಿನ್ ಇಂಜೆಕ್ಷನ್ ಹಾಕ್ಬೇಕು. ಆಮೇಲೆ ಅದೇನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ
ಸತ್ತೋಗ್ತವೆ. ಜಾಸ್ತಿ ಆದ್ರೆ ಜ್ವರ ಬಂದ್ಬಿಟ್ಟು ಸತ್ತೋಗ್ತವೆ. ಅದು ಒಂದಿನ 2 ದಿನ ಉಳಿತದ ಅಷ್ಟೇ, ಆಮೇಲೆ ಸತ್ತೋಗ್ಬಿಡ್ತದ, ಅದು ಇರೋದಿಲ್ಲ. ಅದು ನೀಲಿ ನಾಲ್ಗೆ ರೋಗ ಅಂತ ಎಲ್ಲಾ ಕಡೆ ಹರಡ್ತಾ ಇದೆ ಇವಾಗ, ಆಯ್ತಾ. ಮೊನ್ನೆ ಬೇರೆ ಸೈಕ್ಲೋನ್ ಎಫೆಕ್ಟ್ ಆಗಿ ಫುಲ್ ಇದಾಗಿದೆ. ಮೊನ್ನೆ ಒಂದೇ ದಿನ 5 ಕುರಿ ಸತ್ತಿದೆ, ಬಂದಿದೆ ನನಗೆ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮಿಗೆ ತಗೊಂಬಂದಿದ್ದಾರೆ. ಎಲ್ಲ ಅದೇ ಸಿಂಪ್ಟಮ್ಸೇ. ಈಗ ನಮ್ ಗ್ರೂಪ್ ಅಲ್ಲೂ ಹಾಕ್ತಾ ಇದಾರೆ, ಪೇಪರ್ ಅಲ್ಲೂ ಬರ್ತಾ ಇದೆ, ನೀಲಿ ನಾಲ್ಗೆ ರೋಗ ಜಾಸ್ತಿ ಕಾಣಿಸ್ಕೊಂತಿದೆ ಕುರಿಗಳಲ್ಲಿ ಅಂತ. ಅದು ಆಗಿರೋದು, ಆಯ್ತಾ. ಮೆಡಿಸಿನ್ ಇಂದ ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೀವು ಫಸ್ಟ್ ಆಫ್ ಆಲ್ ಕನ್ಸಲ್ಟ್ ಡಾಕ್ಟರ್ ಯಾರು ಇರ್ತಾರೋ ಅವ್ರಿಗೆ ಫೋನ್ ಮಾಡ್ಬೇಕು. ಇಲ್ಲ ನಾನ್ ಬರಕಾದ್ರೆ ನಾನು ಬರ್ತೀನಿ. ಇದೀಗ ಕುರಿಗಳ ಸಾವಿಗೆ ಕಾರಣ ಆದವರು ಯಾರು ಅನ್ನೋದು ಕೊನೆಗೂ ಕ್ಲಿಯರ್ ಆಗಲಿಲ್ಲ. ಕೆಲ ದಿನಗಳಿಂದ ಕುರಿಗಳಿಗೆ ಹರಡುತ್ತಿರುವ ನೀಲಿ ನಾಲಿಗೆ ರೋಗದ ಸೋಂಕಿನ ಬಗ್ಗೆ ಮಾಹಿತಿ ಇದ್ರೂ ಸಹ ರೈತರಿಗೆ ತಿಳಿಸದಿರೋ ಪಶು ಇಲಾಖೆನ, ತಕ್ಷಣಕ್ಕೆ ಔಷಧಿ ಕೊಟ್ಟ ಪಶು ಮೆಡಿಕಲ್ ಸ್ಟೋರ್ನ ಮಾಲೀಕನ ಎಂಬುದು ಇದೊಂದು ಯಕ್ಷ ಪ್ರಶ್ನೆಯಾಗಿ ಪರಿಣಮಿಸಿದೆ. ನಾವು ಸಾಮಾನ್ಯವಾಗಿ ತಲೆನೋವು, ಮೈಕೈ ನೋವು, ಹೊಟ್ಟೆ ನೋವು ಅಂತ ಮೆಡಿಕಲ್ ಸ್ಟೋರ್ಗೆ ಹೋದರೆ ಮಾತ್ರೆಗಳನ್ನ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ವೈದ್ಯರ ಚೀಟಿ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಜಾನುವಾರುಗಳಿಗೆ ಏನಾದರೂ ಆದಾಗ ಸಂಬಂಧಪಟ್ಟ ವೈದ್ಯಾಧಿಕಾರಿ ಸಿಗದೇ ಇದ್ದಾಗ, ಅವರಿಗೆ ಸೋಂಕಿನ ಲಕ್ಷಣಗಳ ಬಗ್ಗೆ ಅರಿವು ಇಲ್ಲದಾಗ ಪರಿಚಯವಿರೋ ಪಶು ಮೆಡಿಕಲ್ ಸ್ಟೋರ್ನಲ್ಲಿ ಔಷಧಿ ತರೋದು ಸರ್ವೇ ಸಾಮಾನ್ಯ. ಈ ಘಟನೆಯಿಂದ ಹೈನುಗಾರಿಕೆ ರೈತರೆಲ್ಲ ವೈದ್ಯರ ಚೀಟಿ ಇಲ್ಲದೆ ಔಷಧಿ ತರೋದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಾಲಕಾಲಕ್ಕೆ ರೈತರಿಗೆ ಮಾಹಿತಿಯನ್ನು ಒದಗಿಸದೆ ಪಶು ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಇನ್ನಾದರೂ ಇಂತಹ ಘಟನೆಗಳು ನಡೆಯದಿರಲಿ. ಈಗಲಾದರೂ ಇಲಾಖೆಗಳು ಎಚ್ಚೆತ್ತುಕೊಳ್ಳಲಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.